ಏಕಾಗ್ರ ಮನಸ್ಕನಾಗಿ ಪರಶುರಾಮ ಶಿವನನ್ನು ಕುರಿತು ತಪಸ್ಸು ಮಾಡಿದ, ಇಂದ್ರಿಯಗಳನ್ನು ನಿಗ್ರಹಿಸಿದ, ದ್ವಂದ್ವ ದುಃಖಗಳನ್ನು ದೂರ ಮಾಡಿಕೊಂಡ, ತನ್ನ ಪ್ರಾಣಾಯಾಮದ ಪ್ರಭಾವದಿಂದ ಎಲ್ಲ ವಶಪಡಿಸ್ಕೊಂಡ, ಆಸನವನ್ನು ಗೆದ್ದ, ಮೌನವಾಗಿದ್ದ. ಏನು ಅದ್ಭುತವಾಗಿ ಹೇಳ್ತಾರೆ. ಯಮ, ನಿಯಮನ, ಪ್ರಾಣಾಯಾಮ, ಪ್ರತ್ಯಾಹಾರ ಎಲ್ಲವನ್ನು ಪರಶುರಾಮ ಮಾಡಿದ್ದಾನಂತೆ. ಬಹಳ ಧ್ಯಾನ ಮಾಡಿದ, ಶಿವನನ್ನು ಧ್ಯಾನ ಮಾಡಿದ. ಧ್ಯಾನದ ಪ್ರಭಾವದಿಂದ ಶಿವ ಅವನಿಗೆ ಪ್ರಕಟ ಆಗಬೇಕಾಗಿತ್ತು. ಆದರೆ ತಪಸ್ಸು ಮುಂದುವರಿತಾ ಇದೆ, ಶಿವ ಇನ್ನೂ ಪ್ರಕಟ ಆಗ್ತಾ ಇಲ್ಲ. ಅವನ ತಪಸ್ಸು ಮುಂದುವರೆದಂತೆ ಶಿವನಿಗೆ ಅನಿಸ್ತಂತೆ, ಸರಿ ಎಂಥ ತಪಸ್ಸಿಗೆ ಕುಳಿತಿದ್ದಾನೆ ಪರಶುರಾಮ, ಇವನಿಗೆ ಏನಾದರೂ ಮಾಡಿ ಒಂದು ಪರೀಕ್ಷೆಗೆ ಗುರಿಪಡಿಸ್ಬೇಕು ಅಂತ. ಯಾವತ್ತಿದ್ರೂ ತಪಸ್ಸು ಅಂತಂದ ಮೇಲೆ ಅದು ಪರೀಕ್ಷೆಗೆ ಗುರಿಪಡಿಸೋ ಪದ್ಧತಿ ಇದ್ದೇ ಇದೆ ಅದರ ಹಿಂದೆ. ಅಷ್ಟು ಸುಲಭವಾಗಿ ಯಾವ ದೇವತೆಗಳು ಪ್ರಕಟ ಆಗಲ್ಲ. ತಪಸ್ಸು ಅಂದಮೇಲೆ ಪರೀಕ್ಷೆ ನಡೆಯೋದೆ. ಹಾಗಾಗಿ ಪರೀಕ್ಷೆಗೆ ಗುರಿಪಡಿಸೋಣ ಅಂತ ಪರಶುರಾಮನ ಬಳಿಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಾಧ ಬಂದಂತೆ. ಆ ವ್ಯಾಧನ ಹೆಸರು ತೋಷಪ್ರವರ್ಷಣ ಅಂತ. ಎಂಥ ವಿಚಿತ್ರ ಇದೆ ಹೆಸರು, ತೋಷಪ್ರವರ್ಷಣ ಅಂತ. ಅವನು ಒಬ್ಬ ವ್ಯಾಧ. ಅವನು ನೋಡಲಿಕ್ಕೆ ಬಹಳ ವಿಚಿತ್ರನಾಗಿದ್ದಂತೆ. ಬೇಟೆಗಾರ ಅಂದಮೇಲೆ ವಿಚಿತ್ರನಾಗೇ ಇರ್ತಾನೆ. ನಾಡಿನಲ್ಲಿ ನಿಮ್ಮೆಲ್ಲರ ದೃಷ್ಟಿಗೆ ಅವರು ಬಿದ್ದಿಲ್ಲ, ನಾವೆಲ್ಲ ಬದುಕಿದ್ದೇವೆ ಅಷ್ಟೇ. ಅವ್ರದ್ದೇ ಒಂದು ವೇಷಭೂಷಗಳು ಬೇರೆ ಇರ್ತವೆ. ಯಾವಾಗಲೂ ಒಮ್ಮೆ ಉತ್ಸವ ಇದ್ದಾಗ ವೇಷ ಹಾಕ್ಕೊಂಡು ಬರೋದಕ್ಕೂ ಯಾವಾಗಲೂ ಅದೇ ವೇಷದಲ್ಲಿರೋದಕ್ಕೂ ವ್ಯತ್ಯಾಸ ಇದೆ. ಅದೇನು ಕಣ್ಣಿಗೆ ಕಾಡಿಗೆ ಆ ವೇಷ, ವಿಚಿತ್ರವಾದಂತಹ ಕೆಂಪು ಕಣ್ಣು, ಕೈಯಲ್ಲಿ ಬಿಲ್ಲು ಬಾಣ, ಒಂದು 2-3 ಮಾಂಸದ ದೊಡ್ಡ ದೊಡ್ಡ ಚೀಲಗಳು ಬೇರೆ ಹಿಡ್ಕೊಂಡಿದ್ದಂತೆ. ಬೇಟೆಗಾರವ ಎಲ್ಲೆಲ್ಲಿ ಪ್ರಾಣಿಗಳನ್ನು ಹಿಂಸೆ ಮಾಡಿದ್ದ ಅವನ್ನೆಲ್ಲ ಚೀಲದಲ್ಲಿ ತುಂಬ್ಕೊಂಡು ಬಂದಿದ್ದ. ಮತ್ತು ಮಾಂಸಗಳನ್ನು ಅವನು ಬೇರೆ ಹಿಡ್ಕೊಂಡು ಬಂದಿದ್ದ. ವಿಚಿತ್ರವಾದಂಥ ಕೆಂಚು ಕೂದಲುಗಳು, ಮಾಂಸದ್ದೇ ದುರ್ವಾಸನೆ. ಬಂದ ತಪಸ್ಸು ಮಾಡ್ತಾ ಇದ್ದ ಪರಶುರಾಮನ ಹತ್ತಿರದಲ್ಲೇ ಬಂದರು. ಅವನು ಬಂದು ಕುಳಿತ. ಇವನಿಗೆ ಅವನ ವಾಸನೆ ಬಂತು, ಅವನು ಬರುವ ಶಬ್ದ ಬಂತು. ತಪಸ್ಸಿನಲ್ಲಿದ್ದ ಪರಶುರಾಮ ನೋಡಿದ್ದಂತೆ. ತೋಷ ಪ್ರವರ್ಷಣ ವ್ಯಾಧೋಹಂ ವಸಾಮ್ಯಸ್ಮಿನ್ ಮಹಾವನೇ. ಮಾತು ಪ್ರಾರಂಭ ಆಯಿತು. ನನ್ನ ಹೆಸರು ತೋಷ ಪ್ರವರ್ಷ, ವರ್ಷಣ ಅಂತಿಲ್ಲ, ತೋಷ ಪ್ರವರ್ಷ ಅಂತ ಇಷ್ಟೇ ಇದೆ. ನನ್ನ ಹೆಸರು ತೋಷ ಪ್ರವರ್ಷ ಅಂತ ಹೆಸರು. ನಾನು ಬಹುದಿವಸಗಳಿಂದ ಈ ವನದಲ್ಲಿ ವಾಸ ಮಾಡಿಕೊಂಡಿದ್ದೇನೆ. ಹಾಗಾಗಿ ಈ ವಾಸ ಮಾಡಿಕೊಂಡಿದ್ದ ವನದ ಅಧಿಪತಿ ನಾನಾದೆ. ಎಲ್ಲಿ ಬೇಕಾದರಲ್ಲೂ ನಾನು ಸಂಚಾರ ಮಾಡಿಕೊಂಡು ನನಗೆ ಬೇಕಾದದ್ದನ್ನು ತಿಂದು ಉಂಡು ಇರ್ತೇನೆ ನಾನಿಲ್ಲಿ. ಆದರೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಸಮಶ್ಚ ಸರ್ವಭೂತೇಷು ನಚ ಪಿತ್ರಾದಯೋಪಿ ಮೇ. ನಾನು ಎಲ್ರಿಗೆ ಸಮವಾಗಿದ್ದೇನೆ, ಮಾಡಬೇಕಾದದ್ದನ್ನು ಮಾಡ್ತಿರ್ತೇನೆ. ಕೃತ್ಯಾಕೃತ್ಯ ವಿಧೌಚೈವ ನ ವಿಶೇಷಿತ ಧೀರಹಂ ಪ್ರಪನ್ನೋ ನಾಭಿಗಮನಂ ಅಂತ ತನ್ನ ಬಗ್ಗೆ ಹೇಳ್ಕೊಂಡ. ಶಕ್ರಸ್ಯಾಪಿ ಬಲೇ ನಾಹಂ ಅನುಮನ್ನೇ ನ ಸಂಶಯ. ತನ್ನ ಪರಾಕ್ರಮನೂ ಹೇಳ್ಕೊಂಡ. ನಾನು ನಿಯತವಾದ ದಾರಿಯಲ್ಲಿದ್ದುಕೊಂಡು ನನ್ನಷ್ಟಕ್ಕೆ ಈ ಕಾಡನ್ನು ನಿಯಂತ್ರಣ ಮಾಡಿಕೊಂಡು ನಡೆಸ್ತಿದ್ದೇನೆ. ಇಲ್ಲಿ ಇನ್ನೊಬ್ಬರು ಬರೋದು ನನಗೆ ಸರಿ ಅನಿಸಲ್ಲ. ಹಾಗಾಗಿ ತ್ವಂಚಮೇ ಬ್ರೂಹಿ ತತ್ವೇನ ನಿಜವೃತ್ತಂ ಅಶೇಷತಃ. ನೀನು ಬಂದುಬಿಟ್ಟಿದ್ದಿ ಇಲ್ಲಿ. ಯಾಕೆ ಬಂದಿದ್ದಿ, ಯಾರು ನೀನು ಅಂತ ನನಗಂತೂ ಗೊತ್ತಿಲ್ಲ. ನೀನು ಯಾರು ಅಂತ ಹೇಳು, ಯಾಕೆ ಬಂದಿದ್ದಿ ಅಂತ ಹೇಳು. ಅವನನ್ನು ಅಲ್ಲಿದೆ ಕಳಿಸ್ಬೇಕಾಗಿದೆ. ಒಟ್ಟು ಈ ಬೇಟೆಗಾರನ ಮಾತುಗಳು ಹಾಗೇ ಪ್ರಾರಂಭ ಆಯ್ತಂತೆ. ಕಸ್ತ್ವಂ ಕಸ್ಮಾದಿಹಾಯಾತಃ ಕಿಮರ್ಥಮಿಹ ಧಿಷ್ಠಿತಃ. ಯಾಕೆ ಬಂದಿದ್ದಿ, ಯಾರು ನೀನು ಹೇಳು ಅಂತ ಬೇಟೆಗಾರ ಕೇಳಿದ. ತೋಷ ಪ್ರವರ್ಷ. ಅದಕ್ಕೆ ಪರಶುರಾಮ ಹೇಳಿದ್ನಂತೆ. ಅಷ್ಟೊತ್ತನಕ ಸುಮ್ಮನೆ ಕುಳಿತವನು ಪರಶುರಾಮ ಆಗ ಮಾತನಾಡ್ತಾನೆ. ನಾನು ಭಾರ್ಗವರಾಮ, ಜಮದಗ್ನಿ ಋಷಿಗಳ ಮಗ. ಜಾಮದಗ್ನಿಯೋಸ್ಮಿ ಭದ್ರಂ ತೇ ರಾಮೋ ನಾಮ್ನಾತು ಭಾರ್ಗವ. ನಾನು ಜಮದಗ್ನಿಯ ಪುತ್ರ ಭಾರ್ಗವರಾಮ. ನಾನು
ತಪಶ್ಚರ್ತು ಮಿಹಾಯಾತಃ ಸಾಂಪ್ರತಂ ಗುರುಶಾಸನಾತ್. ನಮ್ಮ ಭೃಗು ಋಷಿಗಳು ತಪಸ್ಸು ಮಾಡಲಿಕ್ಕೆ ಹಿಮವತ್ ಪರ್ವತಕ್ಕೆ ಹೋಗು ಅಂತ ಹೇಳಿದ್ರು, ಬಂದಿದ್ದೇನೆ ತಪಸ್ಸು ಮಾಡಬೇಕು ಅಂತ. ತಪಸ ಸರ್ವಲೋಕೇಶಂ ಭಕ್ತ್ಯಾಚ ನಿಯಮೇನ ಚ ಆರಾಧಯಿತುಮಸ್ಮಿ. ನಿಯಮಬದ್ಧವಾಗಿ ತಪಸ್ಸನ್ನು ಮಾಡಿ ಶಿವನನ್ನು ಆರಾಧನೆ ಮಾಡಬೇಕು. ಅವ ನಮಗೆ ಪ್ರಸನ್ನನಾಗ್ತಾನೆ. ಆ ಮುಕ್ಕಣ್ಣ ಪ್ರಸನ್ನನಾದರೆ ನಮಗೆ ಬೇಡಿದ್ದನ್ನು ಕೊಡ್ತಾನೆ. ಅವನು ಭಕ್ತಾನುಕಂಪಿ ಇದ್ದಾನೆ ಅಂತ ಅವನ ತಪಸ್ಸು ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳ್ದ. ಇನ್ನೂ ನನ್ನ ತಪಸ್ಸು ಈಗ ತಾನೇ ಪ್ರಾರಂಭ ಆಗಿದೆ, ಈಗಲೇ ಮುಗಿಯುವಂಥದ್ದಲ್ಲ. ಎಲ್ಲಿವರೆಗೂ ಅವನು ಪ್ರಸನ್ನನಾಗಲ್ಲ, ಎಲ್ಲಿವರೆಗೂ ಶಿವ ಬರಲ್ಲ, ಅಲ್ಲಿವರೆಗೂ ನಾನು ಇಲ್ಲೇ ವಾಸ ಮಾಡ್ಕೊಂಡಿರ್ತೇನೆ ಅಂತಂದಂತ. ಅರೆ, ಇವನಿಗೆ ಅದು ಬೇಡವಾಗಿದೆ, ಬೇಟೆಗಾರನಿಗೆ. ಇವನು ಅದನ್ನೇ ಹೇಳ್ತಾನೆ, ನಾನು ಅಲ್ಲಿವರೆಗೂ ಇಲ್ಲೇ ವಾಸ ಮಾಡ್ಕೊಂಡಿರ್ತೇನೆ. ತ್ವತ್ಸನ್ನಿಧೋ ನಿವಾಸೋ ಮೇ ಭವೇತ್ ಪಾಪಾಯ ಕೇವಲಂ ತವ ಚಾಪ್ಯ ಸುಖೋದರ್ಕಂ ಮತ್ ಸಮೀಪ ನಿಷೇವಣಂ. ನಾನು ತಪಸ್ಸು ಮುಗಿಯೋರಿಗೂ ವಾಸ ಮಾಡ್ಕೊಂಡು ಇಲ್ಲೇ ಇರಬೇಕು, ಅದಕ್ಕೆ ಬಂದಿದ್ದೇನೆ, ನೀನು ಇಲ್ಲಿರಬೇಡ ಅಂತ ಇವನು ಶುರು ಮಾಡಿದ ಪರಶುರಾಮ. ಯಾಕೆಂದರೆ ನೀನು ಬೇಟೆಗಾರ, ಪ್ರಾಣಿಗಳನ್ನು ಹಿಂಸೆ ಮಾಡಿಕೊಂಡಿರುವವ. ನೀನು ಮಾಡೋ ಕೃತ್ಯ ಅದು ಹಿಂಸೆ, ಆದ್ದರಿಂದ ಅದು ಧರ್ಮ ಆಗಲ್ಲ. ಧರ್ಮ ಮಾಡದೇ ಇರೋರು ಅಧಾರ್ಮಿಕರೊಟ್ಟಿಗೆ ನಾನು ಇಲ್ಲಿ ಇರೋ ತಪಸ್ಸು ಮಾಡಲಿಕ್ಕಿರೋದು ಹೇಗೆ? ನೋಡಿ, ಇದು ಪರಶುರಾಮನ ಮಾತು. ಸತ್ವಂ ಮದಾಶ್ರಮೋಪಾಂತೆ ಪರಿಚಂಕ್ರಮಣ ಅರ್ಧಿಕಂ ಪರಿತ್ಯಜ್ಯ ಸುಖೀ ಭೂಯ ಲೋಕಯೋರುಭಯೋರಪಿ. ಮದಾಶ್ರಯೋಪಾಂತೆ ಪರಿಚಂಕ್ರಮಣಂ. ನೀನು ಬೇಕಂದ್ರೆ ಇರೋದೇ ಅಂತಾದರೆ ನಾನು ಕಟ್ಕೊಂಡ ಆಶ್ರಮದ ದೂರದಲ್ಲಿ ಎಲ್ಲಾದರೂ ಸುತ್ತಾಡ್ಕೊಂಡಿರಬೇಕಂದ್ರೆ, ನೀನು ಇಲ್ಲೇ ಬಂದು ನೀನು ವಾಸ ಮಾಡ್ತೇನೆ ಅಂದರೆ ಸರಿ ಹೋಗಲ್ಲ, ಇಲ್ಲಿರಬಾರ್ದು. ಇದು ಪರಶುರಾಮನ ವಾದ ಆಗಿತ್ತಂತ. ಆವಾಗ ಅದನ್ನು ಮಾತು ಕೇಳಿ ಎಷ್ಟು ಸಿಟ್ಟು ಬರಬೇಡ. ಅಲ್ಲ, ನಾನೇ ಈ ಕಾಡಿನ ಅಧಿಪತಿ, ಇಷ್ಟು ದಿವಸ ಯಾರೂ ಬಂದಿರಲಿಲ್ಲ, ಈಗ ಇವನು ತಪಸ್ಸಿಗೆ ಬಂದಿದ್ದಾನಂತೆ, ಇವನು ಮಾತು ಕೇಳಿ ನಾನು ಇಲ್ಲಿಂದ ದೂರ ಹೋಗ್ಬೇಕಂತೆ. ಎಷ್ಟು ಸಿಟ್ಟು ಬರಬೇಡ ಹೇಳ್ರಿ. ನಮಗೆ ಹೀಗೆ ಯಾರಾದರೂ ಹೇಳಿದರೆ ಸಿಟ್ಟು ಬರಲ್ವೇ? ಯೋಚನೆ ಮಾಡಿ. ಇದ್ದಕ್ಕಿದ್ದಾಗೆ ಒಂದಿನ ಬಂದು ನಡೀರಿ, ನಾವಿಲ್ಲಿ ಪೂಜೆ ಮಾಡಬೇಕಾಗಿದೆ, ನೀವಿಲ್ಲಿ ಕೂಡಬೇಡಿ ಅಂತಂದ್ರೆ ಅವ್ರಿಗೆ ಏನು ಅನ್ನಿಸ್ಬೇಡ? ಅರೆ, ಇಷ್ಟು ದಿವಸದಿಂದ ನಾನಿಲ್ಲಿದ್ದೇನೆ, ನನ್ನನ್ನು ಕಳಿಸ್ತಾನಂತೆ, ತಾನು ತಪಸ್ಸು ಮಾಡ್ತಾನಂತೆ. ಮೇಲಾಗಿ ನಾನು ಮಾಡೋದು ಅಧರ್ಮ ಅಂತೆ, ಅದು ಬೇರೆ ಹೇಳ್ದ. ಪ್ರಾಣಿಗಳನ್ನು ಹಿಂಸೆ ಮಾಡೋದು ಇಂಥವೇ ಬೇರೆ ಹೇಳ್ತಾ ಇದ್ದಾನೆ. ಸಿಟ್ಟು ಬಂತವನಿಗೆ. ಉವಾಚ ರೋಷ ತಾಮ್ರಾಕ್ಷ, ಕಣ್ಣು ಕೆಂಪು ಮಾಡೇ ಮಾತನಾಡಿದ. ಬ್ರಹ್ಮನ್ ಕಿಮಿದಂ ಅತ್ಯರ್ಥಂ ಸಮೀಪೆ ವಸತಿ ಮಮ ಪರಿಗರ್ಹ್ಯಸೆ ಏನ ಕೃತಘ್ನಸ್ಯೇವ ಸಾಂಪ್ರತಂ. ನೋಡ್ರಿ ಹೇಗಿರ್ತದೆ ಮಾತುಗಳೆಲ್ಲ. ಯಾಕೆ ನನ್ನನ್ನು ಇಲ್ಲಿ ವಾಸ ಮಾಡಬೇಡ ಅಂತ ಹೇಳ್ತಾ ಇದ್ದಿ ನೀನು? ನಿನ್ನ ಹತ್ರ ನಾನು ವಾಸ ಮಾಡಿದರೆ ನಿನಗೆ ಸಮಸ್ಯೆ ಅಂತ ಇದ್ದೀಯಲ್ಲ, ಬೈತಿದ್ದಿ, ನಿಂದಿಸ್ತಿದ್ದಿ. ಏನಂಥ ಅಪರಾಧ ಮಾಡಿದೆ ನಾನು? ನೋಡ್ರಿ, ವ್ಯಾಧ ಮಾತನಾಡ್ತಾನೆ. ಕಿಂ ಮಯಾ ಅಪಕೃತಂ ಲೋಕೆ ಭವತೋನ್ಯಸ್ಯ ವಾ ಕ್ವಚಿತ್. ನಾನು ನಿನಗಾಗಲಿ ಇನ್ಯಾರಿಗಾದರೂ ಆಗಲಿ ಅನ್ಯಾಯ ಏನಾದರೂ ಮಾಡಿದೆನಾ? ಅನ್ಯಾಯ ಮಾಡಿದವರ ಸಮೀಪದಲ್ಲಿ ಇರಬಾರ್ದು ಅಂತಿದೆ, ಸರಿ. ನಾನು ಅನ್ಯಾಯ ಮಾಡಿದವನೇನಲ್ಲ. ನೋಡಿ, ಒಬ್ಬ ಬೇಟೆಗಾರನ ಮನಸ್ಸಿನಲ್ಲಿದ್ದದ್ದೆಲ್ಲ ಹೇಳ್ತಾನೆ. ಅನಾಗಸ್ಕಾರಿಣಂ ದಾಂತಂ ಕೋಮನ್ನೇತ ನಾಮತಃ. ಎಂಥ ಮಾತು! ಇನ್ನೊಬ್ಬರಿಗೆ ಒಂದು ಮಾತು ಆಡಿರಲ್ಲ, ಅನ್ಯಾಯ ಮಾಡಿರಲ್ಲ, ತಾವೇನೋ ತಮ್ಮ ಕೆಲಸ ಏನೋ ಅದನ್ನು ಮಾಡ್ಕೊಂಡಿರ್ತಾರೆ. ಅಂಥವರನ್ನು ಲೋಕದಲ್ಲಿ ಅವಮಾನ ಮಾಡೋದು ಸರಿನಾ? ಇವತ್ತಿದು ನಡೀತದೆ, ಇವತ್ತು ಲೋಕದಲ್ಲಿ ಇದು ನಡೀತದೆ. ಅವರು ನಮ್ಮ ತಂಟೆಗೆ ಬಂದಿರಲ್ಲ, ಅವ್ರ ಹೆಸರು ಸುಧಾ ನಮಗೆ, ಅವ್ರು ನಮ್ಮ ಹೆಸರು ಸುಧಾ ತೊಗೊಂಡಿರಲ್ಲ, ಆದರೂ ನಾವು ಅವ್ರ ಮೇಲೆ ಒಂದೇನಾದರೂ ಗೂಬೆ ಕೂಡಿಸೋದೆ. ಯಾಕೆಂದ್ರೆ ಅವ್ರು ಸುಮ್ಮನೆ ಕೂತಿದಾರಲ್ಲ ಅಂಥೇಳಿ ಅವ್ರ ಮೇಲೆ ಗೂಬೆ ಕೂಡಿಸೋರು ಭಾಳ ಇರ್ತಾರೆ. ಈಗ ಅದನ್ನೇ ಹೇಳ್ತಾನೆ. ಅರೆ, ನಾನು ಏನೂ ಮಾಡಿಲ್ಲ, ನನ್ನಂಥವನನ್ನು ಈ ತರಹ ನೀನು ಅವಮಾನ ಮಾಡ್ತಾ ಇದ್ದಿ ಅಂದರೆ ಏನರ್ಥ? ಸನ್ನಿಧಿ ಪರಿಹರ್ತವ್ಯೋ ಯದಿ ಮೇ ವಿಪ್ರ ಪುಂಗವ ದರ್ಶನಂ ಸಹ ಸಂವಾಸ ಸಂಭಾಷಣಮಥಾಪಿ ಚ ಆಯುಷ್ಮತಾಧುನೈವಾಸ್ಮಾತ್.
ಅಪಸರ್ತವ್ಯಮಾಶ್ರಮಾತ್, ಇವೆಲ್ಲ ಆ ಬೇಟೆಗಾರ ಹೇಳುವಂಥ ಮಾತು. ನೀನು ಹೇಳುವಂತೆ ನಾನು ಇಲ್ಲಿಂದ ಬಿಟ್ಟು ಹೊರಟೆ ಅಂತ ಇಟ್ಕೋ, ನನ್ನ ಮಾತಾಡಿಸ್ಬಾರ್ದು, ನನ್ನ ನೋಡಬಾರ್ದು, ನನ್ನ ಸನಿಹದಲ್ಲಿ ಇರಬಾರ್ದು ಅಂತ ಹೀಗೆಲ್ಲ ಹೇಳ್ತಾ ಇದೆಯಲ್ಲ ನೀನು. ನಾನು ಇಲ್ಲಿಂದ ಹೊರಟ್ರೆ ನಾನು ಎಲ್ಲಿ ಹೋಗಿ ವಾಸ ಮಾಡಬೇಕು ಹೇಳು. ನನಗೆ ಅಂತ ಹಸಿವೆ ಆದರೆ ನಾನು ಏನು ಮಾಡಬೇಕು ಆವಾಗ? ನೀನು ಅಂತಿದ್ದಿ ಧರ್ಮ ಅಲ್ಲ ಅಧರ್ಮ ಅಲ್ಲ ಅಂತ. ಹಸಿವೆ ಆದರೆ ಏನು ಮಾಡಬೇಕು? ಸ್ವಾಧಿವಾಸಂ ಪರಿತ್ಯಜ್ಯ ಭವತಾ ಚೋದಿತಃ ಕಥಂ ಇತೋನ್ಯಸ್ಮಿನ್ ಗಮಿಷ್ಯಾಮಿ ದೂರೇನಾಹಂ ವಿಶೇಷತಃ. ನಾನು ಎಲ್ಲೇ ವಾಸ ಮಾಡಬೇಕಲ್ಲ, ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಹೋಗಿರಬೇಕಲ್ಲ ನಾನು ಕೂಡ. ಎಲ್ಲಿ ವಾಸ ಮಾಡಬೇಕು? ಹಾಗಾಗಿ ನನ್ನನ್ನು ನನ್ನ ವಾಸಸ್ಥಾನದಿಂದ ದೂರ ಕಳಿಸುವ ಸಾಹಸ ಮಾಡಬೇಡ. ನೀನು ಬೇಕಂದರೆ ಈಗ ತಾನೇ ಬಂದವು ನೀನು, ಹಾಗಾಗಿ ನೀನು ಬೇರೆ ಕಡೆಯಲ್ಲಿ ಹೋಗು ಅಂತ ಯೋಚನೆ ಮಾಡಿ. ಸಂವಾದದಲ್ಲಿ ಎಲ್ಲೋ ಒಂದು ಕಡೆಯಿಂದ ಪರಶುರಾಮನಿಗೂ ಬೇಟೆಗಾರನಿಗೂ ನಡೆದದೋ ಅಥವಾ ಇವತ್ತಿನ ನಗರವಾಸಿಗಳಿಗೂ ಕಾಡುವಾಸಿಗಳಿಗೂ ನಡೆದದೋ ಅಂತ ಒಂದ್ಸಲಿ ಯೋಚನೆ ಮಾಡಿ. ಇವತ್ತು ನಗರದ ಬೆಳವಣಿಗೆ ಹೆಸರಿನಲ್ಲಿ ಕಾಡಿಗೆ ಚೌಕಟ್ಟು ಹಾಕ್ಲಿಕ್ಕೆ ಹೊರಟಿದ್ದೇವೆ. ಇದೆಲ್ಲ ನಮ್ಮ ಬುದ್ಧಿವಂತಿಕೆ. ನಗರಕ್ಕೆ ಚೌಕಟ್ಟು ಹಾಕ್ಕೊಳ್ಬೇಕಾದ ಸ್ಥಿತಿ ಇಲ್ಲ ಇವತ್ತು. ಕಾಡಿಗೊಂದು ಕಾಂಪೌಂಡ್ ಕಟ್ತಾ ಇದ್ದೀವಿ. ಇದು ಎಂಥ ಪರಿಸ್ಥಿತಿ! ಅದು ಹೆಸರೇ ಕಾಡು ಅಂದ್ರೇ ಅಲ್ಲಿ ಕಾಂಪೌಂಡ್ ಇಲ್ಲ ಅಂತ ಅರ್ಥ. ಅದಕ್ಕೂ ಕಾಂಪೌಂಡ್ ಕಟ್ಟಿ ಕಾಡು ಮಾಡುವ ಬುದ್ಧಿವಂತ ಭಾಷಿಗಳು ನಾವಾದ್ವಿ. ಅಲ್ಲಿರುವ ಪ್ರಾಣಿಗಳು ಎಲ್ಲಿ ವಾಸ ಮಾಡಬೇಕಾಗಾದ್ರೆ? ಅಲ್ಲಿರುವಂಥ ಅವರದೇ ಆದ ಮನೆ, ಅವರದೇ ಆದ ಸಂತತಿ ಕಟ್ಕೊಂಡಂಥ ಆನೆ, ಹುಲಿ, ಸಿಂಹ, ಕರಡಿ ಅವು ಹಿಂಸ್ರಕಗಳೇ. ಅಂದರೆ ಅವ್ರು ಎಲ್ಲಿ ವಾಸ ಮಾಡ್ಬೇಕು ಹೇಳಿ? ನಾವು ವಾಸ ಮಾಡಬೇಕು, ನೀನು ಇರಬೇಡ ಅಂತ ಶುರು ಮಾಡಿದರೆ ಅವು ಎಲ್ಲಿ ಹೋಗ್ಬೇಕು? ನೋಡಿ, ಈ ಪುರಾಣಗಳ ಭಾಷೆ ಎಲ್ಲೋ ಒಂದು ಕಡೆಯಿಂದ ನಾಡಿನ ನಾಗರಿಕನಿಗೂ ಕಾಡಿನ ಪ್ರಾಣಿಗಳಿಗೂ ಈ ಥರದ್ದೊಂದು ಸಂವಾದ ನಡೆದರೆ ಹೇಗಿರಬೇಡ ಅಂತ ತೋರಿಸ್ಲಿಕ್ಕೆ ಪ್ರಾಯ ಇಂಥ ಮಾತುಗಳನ್ನು ಹೇಳ್ತಾರೆ.